ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಟೈಮಿಂಗ್ಸ್ 6:46 ಗಂಟೆಗಿದೆ. ಮೊದಲನೇ ರೈಡ್ ಬಿದ್ದಿರೋದು ಸುಗಿದಲ್ಲಿ. ಸುಗಿ ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 39,858 ಕಿಲೋಮೀಟ್ರ್ ಆಗಿದೆ. ಒಂದು ಫೋಟೋ ಹೊಡ್ಕೊಂಡ್ಬಿಡೋಣ ಹಾಗೆ, ಯಾಕಂದರೆ ಎಷ್ಟು ಗಂಟೆ ಮತ್ತು ಸಂಜೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಬೇಕಲ್ಲ. ಇವತ್ತು ಎಷ್ಟಪ್ಪ ಇದೆ ಅಂದರೆ ಇನ್ಸೆಟ್ಟು ಇಲ್ಲಿ ತೋರಿಸ್ತೀನಿ. 21 ಆರ್ಡ್ರಿಗೆ 420, ಮತ್ತು 28 ಆರ್ಡ್ರಿಗೆ 560, 33 ಆರ್ಡ್ರಿಗೆ 680, 39 ಆರ್ಡ್ರಿಗೆ 825 ರೂಪಾಯಿ ಇದೆ ಗೈಸ್ ಇನ್ಸೆಟಿವ್. ನಿನ್ನೆ ಟೋಟಲ್ ಬಂದುಬಿಟ್ಟು 3,000 ಎಷ್ಟಪ್ಪ ಆಯ್ತು ಅಂದರೆ ಇದು ನೋಡೋಣ. ನಿನ್ನೆ ಸಂಜೆದು 3,145 ಸಂಡೇದಾಗಿರೋದು. ಪರವಾಗಿಲ್ಲ, ಚೆನ್ನಾಗಾಗಿದೆ. ನಿನ್ನೆ ಅರ್ನಿಂಗ್ಸ್ ಆಲ್ಮೋಸ್ಟ್ 235 ಕಿಲೋಮೀಟ್ರ್ ಓಡಿಸಿದ್ದೀನಿ. ನಿನ್ನೆ ಇವರು ಮಾಜಿ CM ಮುಖ್ಯಮಂತ್ರಿ ಯಡಿಯೂರಪ್ಪರವ್ರಿಗೆ ಮನೆಗೆ ಆರ್ಡ್ರ್ ಬಿದ್ದಿತ್ತು. ಪರವಾಗಿಲ್ಲ, ಖುಷಿಯಾಗಿಬಿಟ್ಟಿದೆ. ಅವ್ರು ಯಾರು ಮೊಮ್ಮಗಳು ಆರ್ಡ್ರ್ ಮಾಡಿದ್ರಂತ. ಬನ್ನಿ ಗೈಸು, ಇವತ್ತು ಯಾರ ಮನೆಗೆ ಆರ್ಡ್ರ್ ಬೀಳುತ್ತೆ ನೋಡೋಣ. ಡೈಲಿ ಒಬ್ಬೊಬ್ಬರು VIP ಮನೆಗಳಿಗೆ ಆರ್ಡ್ರ್ ಬೀಳಪ್ಪ. ಸುಮ್ಮನೆ ತಮ್ಮನೇಲಿ ಟೈಟಲಲ್ಲಿ ನೋಡಿಬಿಟ್ಟು ಇದನ್ನಾದ್ರೂ ನೋಡ್ತಾರಲ್ಲ, ವ್ಯೂಸ್ ಆದ್ರೂ ಆಗುತ್ತೆ. ಹಲೋ ಗೈಸ್, ನಿನ್ನೆ ಮೊನ್ನೆ ಕಮೆಂಟಲ್ಲಿ ಇದನ್ನು ಅಮೌಂಟ್ ಬೇಕಂತ ಹಾಕಿದ್ನಲ್ಲ ಗೈಸ್, ತುಂಬ ಥ್ಯಾಂಕ್ಸು. 1,012 ರೂಪಾಯಿ ಹಾಕಿದ್ದೀರ, ತುಂಬ ಖುಷಿ ಆಯಿತು. ಬನ್ನಿ ನೋಡೋಣ. ಆಲ್ಮೋಸ್ಟು ಒಂದು 4 ಜನ ಹಾಕಿದ್ದಾರೆ. ಒಬ್ಬರು 1 ರೂಪಾಯಿ, ಒಬ್ಬರು 11 ರೂಪಾಯಿ, ಒಬ್ಬರು 500 ರೂಪಾಯಿ, ಇನ್ನೊಬ್ಬರು 500 ರೂಪಾಯಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಅವ್ರಿಗೆ. ಬನ್ನಿ ಗೈಸ್, ಇವಾಗ ಮೊದಲನೇ ಆರ್ಡ್ರದು ಕೆಫೆ ಪ್ರಸಿದ್ಧಿಗೆ ಪಿಕಪ್ ಮಾಡೋಕ್ಕೆ ಹೋಗೋಣ ನಾವು. ಮತ್ತು ಬ್ಯಾಡ್ ಕಮೆಂಟ್ಸ್ ಬಂತು, ಅದಕ್ಕೂ ಲೈಕ್ ಮಾಡ್ತೀನಿ ನಾನು. ಯಾಕಂದ್ರೆ ಬ್ಯಾಡ್ ಕಮೆಂಟ್ಸ್ ಬರ್ತಾನೆ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ನಾವು. ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರ್ತವೆ. ಎಲ್ಲ ಮಧ್ಯಮ ಥರ ನೋಡ್ಕೊಂಡು ಹೋಗಬೇಕು. ಬ್ಯಾಡ್ ಕಮೆಂಟ್ಸ್ ಹಾಕಿದ್ರಲ್ಲಪ್ಪ ಈ ಥರ ಏನೋ ಬೆಗ್ಗರ್ಸು, ಆನ್ಲೈನ್ ಭಿಕ್ಷುಕ, ಪೆಟ್ರೋಲ್ ಬೇಕಣ್ಣ, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಅವ್ರೇನು ಬಂದುಬಿಟ್ಟು ನನ್ನ ಮನೆಗೇನು ಊಟ ಹಾಕಲ್ಲ, ನಾನೇನು ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡಲ್ಲ. ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಅಲ್ವಾ. ಬನ್ನಿ, ಮೊದಲನೇ ಆರ್ಡ್ರು ಪಿಕಪ್ ಹತ್ರ ಬಂದಿದ್ದೀನಿ. ಪಿಕಪ್ ಮಾಡ್ಕೊಂಡು ಹೋಗ್ಬಿಡೋಣ. ಫುಡ್ಡು ಇನ್ನೂ ರೆಡಿ ಇಲ್ಲ, ನೋಡೋಣ ಯಾವ ರೆಡಿ ಮಾಡ್ಕೊಡ್ತಾರೆ. ಗೈಸ್, ಅಣ್ಣ ಬಂಡು ಏನೋ ಹೇಳ್ತಾ ನೋಡಿ. ಇವಾಗ ಹೇಳು, ಇವಾಗ ಆನ್ ಮಾಡಿದ್ದೀನಿ. ಆವಾಗಲೇನೋ ಹೇಳ್ತಿದ್ದಲ್ಲ, ಹೇಳು ಇವಾಗ. ಯಾಕೆ ನೀನು ಮಾತಾಡ್ಸಲ್ವಾ ಗೈಸ್? ಅವನೇನಂತಾನೆ ಗೊತ್ತಾ, ಯಾವಾಗಲೂ ನೋಡಿದಾಗ ಹುಡುಗಿರನ್ನ ಮಾತಾಡಿಸ್ತಾನೆ ಅಂತ ಹೇಳ್ತಾನೆ. ಇನ್ನೊಮ್ಮೆ ಜೋರಾಗಿ ಹೇಳು. ನೋಡಿ ಎಂಥ ಅಪವಾದವರು ಸರ್ ನೋಡ್ರಿ ನಮಗೆ. ನೋಡ್ರಿ, ನಾನು ಎಲ್ಲರಿಗೂ ಹೋದಾಗ ಕೇಳಿ ಆರ್ಡ್ರ್ ಕೊಡಿ ಅಂತ ಕೇಳೋದು, ಇನ್ನೇನು ಕೇಳೋದು ಅವನು. ಏನಂತ ಬರೇ ಇಂಥವೇ ಹೇಳ್ಬಿಟ್ಟು ನಮ್ಮನ್ನ ಇದನ್ನ ಮಾಡ್ತೀಯಲ್ಲಪ್ಪ. ನೋಡಿ ಇವ್ನ ಹೆಂಗೆ ಮಾತಾಡ್ತಾನೆ. ನೀನು ಮಧ್ಯಾಹ್ನ ಶಿಫ್ಟಿಗೆ ಹೋಗ್ಬಿಡು, ನೀನು ಬೆಳಗ್ಗೆ ಬರಬೇಡ, ಬೆಳಗ್ಗೆ ಬರಲೇಬೇಡ ನೀನು. ಅವ್ರು ಬಿಡಪ್ಪ, ಅವರು ಹೃದಯವಂತರು. ಇನ್ನೇನು ಸಮಾಚಾರ? ಏನು ಇವಾಗ ಫಸ್ಟ್ ಆರ್ಡ್ರ್ ನಂದೇನಾ? ಓಹೋ, ಹಾಗಾದ್ರೆ ಒಳ್ಳೇದಾಗುತ್ತೆ ಬಿಡು ನಿನಗೂ. ನೀನು ಹೋಟೆಲ್ಗೆ ಹೋಗಿ ಮತ್ತು ನನಗೂ ನಿನ್ನ ಮುಖ ನೋಡಿದ್ನಲ್ಲ ಬೆಳಗ್ಗೆ, ಅದಕ್ಕೆ ಫಸ್ಟ್ ಆರ್ಡ್ರ್ ಇಲ್ಲಿ ಬಿದ್ದರೆ ನಮಗೆ ಖುಷಿ. ಎಲ್ಲಿ? ಹಾಂ, ಎಲ್ಲಿ ಮಟನ್ ಬಿರಿಯಾನಿ ಮಾಡ್ತೀರಾ ಇಲ್ಲಿ? ಹಾಂ, ಹೊರಗಡೆ ತಿಂತಿ ಅಂತ ಹೇಳಿದ್ದ. ಎದಕ್ಕೆ? ದುಡ್ಡು ಕೊಡಬೇಕಲ್ಲ ಎಲ್ಲದಕ್ಕೂ. ನೀನು ದುಡ್ಡು ನೀನು ಪ್ಯಾಕ್ ಮಾಡಿಕೊಟ್ರೆ ನಿಂಗೆ ಸಂಬಳ ಕೊಡ್ತಾರಲ್ಲ, ಹಾಗೆ ನಾನು ಆರ್ಡ್ರ್ ಕೊಟ್ಟು ಹೋದರೆ ನನಗೂ ಸಂಬಳ ಕೊಡುತ್ತೆ. ಆ ಸಂಬಳದಿಂದ ಇದನ್ನು ತೊಗೊಂಡಿದ್ದೀನಿ. ಆಯ್ತು ನೋಡಿ, ಪ್ಯಾಕ್ ಮಾಡು. ಬನ್ನಿ ಗೈಸು, ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗೋಣ ಹಬ್ಬಿಕೆರೆಗೆ. ಗೈಸ್, ಇವಾಗ ಜಗಮಂಡಿ ಫಾರೆಸ್ಟ್ ರೋಡಲ್ಲಿದ್ದೀನಿ. ಏನು ಸೈಕ್ ರೋಡ್ ಗೊತ್ತಾ ಇದು? ಒಳಗಡೆ ಬಂದಾಗೆಲ್ಲ ವೀಡಿಯೋ ಮಾಡ್ಬೇಕು ಅನ್ಸುತ್ತೆ ನನಗಂತ ಈ ರೋಡಲ್ಲಿ. ಏನೋ ಒಂದು ಖುಷಿ ಈ ರೋಡಲ್ಲಿ. 2 ವೇ ರೋಡ್ ಇರೋದು. ಕಸ ಹೆಂಗೆ ಹೋಗಿದ್ಬಿಟ್ಟು ಹೋಗೋರೆ ಇಲ್ಲೆಲ್ಲ ಫಾರೆಸ್ಟ್ ರೋಡಲ್ಲೂ. ಅಕ್ಕಪಕ್ಕ ಇರೋದೆಲ್ಲ ಪಕ್ಕ ಫುಲ್ಲು ಇದನ್ನು ಏನದು ಅಂದರೆ ಏರ್ಫೋರ್ಸ್ ಇರೋದು. ರೈಟು ಲೆಫ್ಟು, ನಾವು ಮಧ್ಯ ರೋಡಿಂದ ಹೋಗೋಣ. ಬರ್ರಿ, ನೋಡ್ರಿ ಹೆಂಗೆ ಹೋಗುತ್ತೆ ಗಾಡಿ. ದಡಲ್ಲ. ಈ ರೋಡೇ ಒಂಥರ ಅಪ್ಪು ಡೌನ್ ಐತೆ. ಮುಖ್ಯ ಅರಣ್ಯ ಅಧಿಕಾರಿ ಕಚೇರಿ. ಬನ್ನಿ ಗೈಸ್, ಡ್ರಾಪ್ ಆದಮೇಲೆ ಸಿಗ್ತೀನಿ. ಗೈಸ್, ಟೈಮಿಂಗ್ಸ್ 7 ಆಗಿದೆ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. 25 ನಿಮಿಷದಲ್ಲಿ ಲಾಗಿನ್ ಆಗಿಬಿಟ್ಟು 80 ರೂಪಾಯಿ ಆಗಿದೆ. ಬನ್ನಿ ಇವಾಗ ಮತ್ತೆ ಹೋಗೋಣ. 1.5 ಆರ್ಡ್ರ್ ಕೌಂಟಿಂಗು 40%. 7 ಆಗಿದೆ. ನೋಡೋಣ, ಬೇಗ ಹೋಗೋಣ ಇಲ್ಲಿಂದ ಝೋನ್ ಕಡೆ. ಗೈಸ್, ಇವಾಗ 2ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲೇ ಇಟ್ಬಿಟ್ಟವ್ರೆ. ಇಲ್ಲಿ ಯಾವಾಗಲೂ ಅಲ್ಲಿ ತಂದು ಇಡ್ತಿದ್ರು. 5145 ಸೆಟ್ ದೋಸೆ ಒಂದು 5145 847 ಪಿಕಪ್ ಆಗಿದೆ. ಬನ್ನಿ ಗೈಸು, ಇಲ್ಲಿಂದ ಭದ್ರಾಪುರಕ್ಕೆ ಪಿಕಪ್ ಡ್ರಾಪ್ ಇರೋದು 2ನೇ ಆರ್ಡ್ರು. ಗೈಸ್, ಇವಾಗ ತೃಪ್ತಿ ತಿಂಡಿ ಹತ್ರ ಇದ್ದೀನಿ. ಇಲ್ಲಿ ಕುಡಿಗಳ್ಳಿ ಸಾಗರ ನಗರ 0475. ಫುಡ್ಡು ರೆಡಿ ಇರೋದು ರೆಡಿ ಇದೆ. 911 ಪಿಕಪ್ ಆಗಿದೆ.
ಬನ್ನಿ ಗೈಸು, ಡ್ರಾಪ್ ಇಲ್ಲಪ್ಪ ಅಂದರೆ ಓಪನ್ ಆಗು. ಓಹೋ ಜಕ್ಕೂರು ಗೈಸ್, ಜಕ್ಕೂರಿಗೆ ಬಿದ್ದೈತೆ. ಬನ್ನಿ ಹೋಗೋಣ. ಯಪ್ಪ ಟೀ ಕುಡಿದ್ರೆ ಯಾಕೆ ಬಿಕ್ಕಳಿಕೆ ಬರುತ್ತೆ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಾ? ಕಮೆಂಟ್ ಹಾಕಿ ನೋಡೋಣ. ಏನಾದ್ರು ತಿಂದ್ರೂ ಬಿಕ್ಕಳಿಕೆ ಬರುತ್ತೆ, ಟೀ ಕುಡಿದ್ರೂ ಬಿಕ್ಕಳಿಕೆ ಬರುತ್ತೆ. ಎಷ್ಟು ಕಿಲೋಮೀಟ್ರ್ ಐತೆ ಗೈಸ್ ನೋಡೋಣ ಇರಿ. 5.2 1.5 ಆರ್ಡ್ರ್ ಕೌಂಟಿಂಗ್ ಅಂತ ಹೇಳೋನೆ. ಬನ್ನಿ ಹೋಗೋಣ ಗಾಯ್ಸು. ಟೈಮಿಂಗ್ಸು 10:30 ಗಂಟೆ ಆಗಿದೆ. ರಿಟರ್ನ್ ಅಮೌಂಟ್ 27 ರೂಪಾಯಿ ಇದೆ. ಎಲ್ಲ ಇದೀನಪ್ಪ ಅಂದರೆ ಯಲಹಂಕ ಬಸ್ ಸ್ಟಾಪ್ ಡಿಪೋ ಹತ್ರ ಇದ್ದೀನಿ. 10 ಆರ್ಡ್ರ್ ಹೊಡೆದಿದ್ದೀನಿ. 500 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 3 ಅವರ್ 46 ನಿಮಿಷ ಆಯಿತು. ಅವಾಗಿಂದ ವೀಡಿಯೋ ಮಾಡ್ತಾನೆ ಇಲ್ಲ ಗೈಸು. ನೋಡಿದ್ರೆ ಸಾಕರ್ನಗರ ಕಡೆ ಮಳೆ ಐತೆ ಅಂತ ಹೇಳ್ತಾರೆ ಗೈಸ್ ಹುಡುಗರೆಲ್ಲ ಪಕ್ಕ. ಅವ್ರು ರಿಟರ್ನ್ ಅಮೌಂಟ್ ಕೊಟ್ಟ. ಇಲ್ಲಿ ನೋಡಿದ್ರೆ ಒಂದು ಹಣ್ಣಿ ಮಳೆ ಇಲ್ಲ ಗೈಸ್ ಯಲಹಂಕದಲ್ಲಿ. ನೋಡಿರಿ ಹೆಂಗಿರ್ಬೇಕು ವೆದರು. ಆಲ್ಮೋಸ್ಟ್ ಎಷ್ಟು ರೂಪಾಯಿ ಆಯಿತು ಇರಿ ನೋಡೇ ಬಿಡೋಣ. ಅದನ್ನು ಟೋಟಲು 10:30 ಗಂಟೆ ಆಗಿದೆ. ಪರವಾಗಿಲ್ಲ ಇದು 600 ಆಯಿತು. ಪರವಾಗಿಲ್ಲ ಅಲ್ಲ 600. 3 ಅವರ್ 27 ನಿಮಿಷ ಅಂದ್ರೂ ಆರ್ಡ್ರು ಅಂದ್ರೆ 10 11 ನೋಡೋಣ ಇನ್ನೂ ಎಷ್ಟು ಗಂಟೆ. ಮತ್ತು ಎಷ್ಟು 7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಗೈಸು. ಬರೋಲ್ಲ 5 ಗಂಟೆಗೆ ಬರಬೇಕಂತ ಅಂದ್ಕೊಂಡು ಎದ್ದಿದ್ದೆ. ಸುಮ್ಮನೆ 2 ಆರ್ಡ್ರ್ ಕೊಡ್ತಾನೆ, ಸುಮ್ಮನೆ ಅದ್ರಿಗೋಸ್ಕರ ಗುದ್ದಾಡೋಣ ಅಂತ ಅಂದ್ಕೊಂಡು ಇದನ್ನು ಮಾಡಿದೆ. ಜಾಂಬಳಾದ್ರು ತೊಗೊಳೋಣ ಅಂಕಲ್ ಹತ್ರ. ಬೇಡ ಬಿಡಿ ಹೋಗೋಣ. ಜಾಂಬಳ ತಿಂದರೆ ಇವಾಗ ಮತ್ತೆ ಇದನ್ನ ಬಿಡುತ್ತೆ. ನಾಷ್ಟಾನು ಮಾಡಿಲ್ಲ, ಇನ್ನೂ ಏನೂ ಮಾಡಿಲ್ಲ ಗೈಸು. ಬರ್ರಿ ನೋಡೋಣ, ಮತ್ತೆ ಸಿಗ್ತೀನಿ ನಮಗೆ. ಆಮೇಲೆ ಇಲ್ಲೇ ಜ್ಯೂಸ್ ಕುಡಿತೀನಿ, ಎಲ್ಲರೂ ಎಳ್ನೀರು ಕುಡಿದ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಗ್ಯಾಲರಿ ಮಾಲ್ ಹತ್ರ ಮಾಲಲ್ಲಿ ಇದ್ದೆ. ಆರ್ಡ್ರ್ ಬಿದ್ದಿತ್ತು ಬರ್ಗರ್ ಕಿಂಗ್ದು. ಎಷ್ಟೊತ್ತು ಗೊತ್ತಾ, ನಾನು ಎಲ್ಲಿದ್ದೆ ಅಂದರೆ ಡಿಪೋ ಹತ್ರ ಇದ್ದೆ. ಅಲ್ಲಿಂದ ಆರ್ಡ್ರ್ ಕೊಟ್ಟವನೆ 3 ಕಿಲೋಮೀಟ್ರ್ ಮೇಲೇನಾಗುತ್ತೆ. ಡಿಪೋ ಒಂದು 3 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ. ಆವಾಗಲೇ ಫುಡ್ ರೆಡಿ ಕೊಟ್ಟವ್ರೆ. ಇಲ್ಲಿ ಬಂದುಬಿಟ್ಟು 10-15 ನಿಮಿಷ ವೇಟ್ ಮಾಡಿಬಿಟ್ಟು ಇವಾಗ ಕೊಡ್ತಾರೆ. ಸರ್ ಮೇಡಮ್ ಅವ್ರು ಕೇಳಿದೆ, ಮೇಡಮ್ ಅವ್ರು ಆಟೋಮೆಟಿಕ್ ರೆಡಿ ಬರ್ತಾ ನೀವೇ ರೆಡಿ ಮಾಡಿ ಅವ್ರು ನಕ್ಕೋತ ಹೇಳ್ತಾರೆ ಆಟೋಮೆಟಿಕ್ ರೆಡಿ ಬರ್ತಂತೆ. ಬರ್ಗರ್ ಕಿಂಗಲ್ಲಿ ಇದನ್ನೇ ಇಲ್ಲ, ಅವ್ರು ರೆಡಿ ಕೊಟ್ಟರೆ ಮಾತ್ರ ರೆಡಿ ಬರೋದು. ಮೇಡಮ್ ಇದು ಯಾರ ಹತ್ರ ಹೇಳ್ತಾಯಿದ್ರು ಅಂತ. ಅಲ್ಲಿ ಮೇಡಮ್ ಮಾಲಲ್ಲಿ ಇದ್ನಲ್ಲ, ಕೈಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿದ್ದೆ. ಬೇರೆ ರೆಸ್ಟೋರೆಂಟ್ ಬರ್ಗರ್ ಕಿಂಗ್ ಅಲ್ಲಿದ್ದರೆ ಕ್ಯಾಮ್ರಾ ತಲೆಗೆ ಹಾಕ್ಕೊಂಡಿರ್ತಿದ್ದೆ, ಹೆಲ್ಮೆಟ್ನ ವಿಡಿಯೋ ಮಾಡ್ತಿದ್ದೆ. ಎಷ್ಟು ಸುಳ್ಳು ಹೇಳ್ತಾರಂದರೆ ಸುಮ್ಮನೆ ರೆಡಿ ಕೊಟ್ಬಿಡೋದು ಅವ್ರ ರೇಟಿಂಗೋಸ್ಕರ. ಏನು ಮಾಡೋದು? ಈ ಥರ ಬರ್ಗರ್ ಕಿಂಗು ದೊಡ್ಡ ದೊಡ್ಡ ಕಂಪ್ನಿಗಳು, KFC ಇದು ಎಲ್ಲ ತಲೆನೋಗಳು. KFC ಅಂದ್ರೆ ಕೇಳಲೇಬೇಡಿ. ಬರ್ಗರ್ ಕಿಂಗ್ ಇನ್ನೂ ಪರವಾಗಿಲ್ಲ, ರೆಡಿ ಕೊಡಬೇಡಿ ಸರ್ ಅಂದರೆ ಒಂದೊಂದು ಇದರಲ್ಲೇ ರೆಡಿ ಕೊಡೋಲ್ಲ ಅವರು. ಹುಡುಗರು ಅರ್ಥ ಮಾಡ್ಕೋತಾರೆ. ಈ KFC ಅವ್ರು ಅಂತೂ ಹುಚ್ಚು ಅಂದರೆ ಹುಚ್ಚುಗಳು ಪೂರ್ತಿ. ಆಟೋಮೆಟಿಕ್ ರೆಡಿ ಅದು ಆಫ್ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಅವರೇ ತಾನೇ ಆನ್ ಹೋಗಿ ಎಲ್ಲ ಮಾಡಿರ್ತಾರೆ KFCಗಳಲ್ಲಿ, ಅವರೊಬ್ಬರು ಮಾಡಲ್ಲ. ಇವ್ರು ನೋಡಿದ್ರೆ 15 ನಿಮಿಷ ವೇಟ್ ಮಾಡಿಸೋರು ನನಗೆ. ಇವಾಗ 10 ನಿಮಿಷ ಮೇಲೇ ವೇಟಿಂಗ್ ಚಾರ್ಜಸ್ ಯಾರು ಕೊಡ್ತಾರೆ ಹೇಳಿ? ಮೊದಲೇ ಪೆಟ್ರೋಲ್ ರೇಟ್ರ್ ಮುಕ್ಕಳಿರಂಗೆ 111 ರೂಪಾಯಿ ಆಗೈತೆ. ಅದರಲ್ಲೂ ಏನು ಅವ್ರು ಮನೆಯಿಂದ ತಂದು ಕೊಡೋರ ಥರ ಮಾಡ್ತಾರಪ್ಪ. ಅಲ್ಲಿ ವರ್ಕರ್ ಕೆಲಸ ಮಾಡೋರು ಅದು ಏನಂತ ಗೊತ್ತಿಲ್ಲ. ಅವ್ರಿಗೆ ಸಂಬಳ ಕರೆಕ್ಟಾಗಿ ಬರ್ತಾನೆ ಇರುತ್ತೆ, ಆದರೂ ಈ ಥರ ಮಾಡ್ತಾರೆ ನೋಡಿ. ನಮ್ಮ ಹೊಟ್ಟೆ ಮೇಲೆ ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡಿತಾರೆ ಅವ್ರ ಸ್ಟಾಫ್ಗಳು. ಸುಮ್ಮನೆ ಆರಾಮಾಗಿ ರೆಡಿ ಆದಮೇಲೆ ರೆಡಿ ಕೊಟ್ಟರೆ ಪರವಾಗಿಲ್ಲ. ಪ್ಯಾಕ್ ಆದಮೇಲೆ ಇನ್ನೂ ಐಟಮ್ನೇ ರೆಡಿ ಇರೋಲ್ಲ ಅಲ್ಲಿ, ಆಟೋಮೆಟಿಕ್ ರೆಡಿ ಅಂತ ಹೇಳ್ತಾರೆ ಬರ್ಗರ್ ಕಿಂಗ್ ಅವರು. KFC ಅವ್ರು ಮುಂಚೆ ಹೇಳ್ತಾಯಿದ್ರು, ಇವಾಗ ಇವರು ಸ್ಟಾರ್ಟ್ ಮಾಡಿಬಿಟ್ಟಾರೆ ಅವ್ರ ಜೊತೆ. ಒಂದು ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ನಾಯಿನೂ ಬೊಗಲೇಬೇಕಲ್ಲ, ಹಂಗಾಯ್ತು ಇವ್ರದ್ದು KFC ಮತ್ತು ಬರ್ಗರ್ದವ್ರದ್ದು. ಏನು ಮಾಡೋದು? ದಯವಿಟ್ಟು ರೆಡಿ ಕೊಡೋಕೆ ಹೋಗ್ಬೇಡಿ. ನಮ್ಮ ಡೆಲಿವರಿ ಬಾಯ್ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ. ವೇಟಿಂಗ್ ಚಾರ್ಜ್ ಬರುತ್ತೆ, ನಿಮಿಷಕ್ಕೆ 1 ರೂಪಾಯಿನ 50 ಪೈಸೆ ಬರುತ್ತೆ. ಅದು ಹೊಟ್ಟೆ ಮೇಲೆ ಹೊಡಿತೀರಲ್ಲ ನೀವು. ನಿಮ್ಮ ಕೆಲಸನ ಬೇಗ ರೆಡಿ ಮಾಡಿ ಆ ಟೈಮಿಂಗ್ಸಲ್ಲಿ ಏನಿರುತ್ತಲ್ಲ ಅದನ್ನು ರೆಡಿ ಮಾಡಿ ಕೊಡೋದು ಬನ್ನಿ. ಆಗಲಿಲ್ಲ ಅಂದರೆ ಸುಮ್ಮನೆ ಕೆಲಸ ಬಿಟ್ಟು ಬೇರೆ ಕೆಲಸ ಆದ್ರೂ ಮಾಡ್ಕೊಳ್ಳಿ. ನಮ್ಗೆ ಹೇಳ್ಬೋದು ನೀವು ಏನೋ ಬೇರೆ ಕೆಲಸ ಮಾಡೋ, ಇದ್ಯಾಕೆ ಕೆಲಸ ಮಾಡ್ತೆ ಅಂತ. ಇದು ನನಗಿಷ್ಟ, ನಾನು ಮಾಡ್ತಾಯಿದ್ದೀನಿ. ಅದನ್ನ ಟೈಮಿಂಗ್ಸ್ ಇರುತ್ತೆ, ಅದೊಂದು ಟೈಮಿಂಗ್ಸಲ್ಲಿ ನೀನು ಮಾಡಬೇಕಾಗುತ್ತೆ ರೆಡಿನ. ಫುಡ್ನ ಟೈಮಿಂಗ್ಸ್ ಕೊಟ್ಟಿರ್ತಾರೆ ತಾನೇ ಕಂಪ್ನಿನವರು. ನಮಗೂ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಡ್ರಾಪ್ ಮಾಡಬೇಕಂತ. ಅಷ್ಟ್ರಲ್ಲಿ ನಾವು ಇದು ಮಾಡಿದ್ರೆ ನೆಕ್ಸ್ಟ್ ಆರ್ಡರ್ ನಾವು ಹೊಡಿಬೇಕಾಗುತ್ತೆ. ನಮಗೂ ಇನ್ಸೆಂಟಿವ್ ಅಂತ ಇರುತ್ತೆ, ಡೈಲಿ ಇನ್ಸೆಂಟಿವ್ ಇರುತ್ತೆ. ನಿಮಗೆ ಮಂತ್ಲಿ ಇನ್ಸೆಂಟಿವ್ ಇರ್ಬೋದು. ನೀವು ಟಾರ್ಗೆಟ್ ಅಚೀವ್ ಮಾಡಿದ್ರೆ, ಡೈಲಿ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಮಾತ್ರ ಇನ್ಸೆಂಟಿವ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ಡೆಲಿವರಿ ಇವ್ರು ಯಾರು ನಮ್ಮ ರೆಸ್ಟೋರೆಂಟ್ ವೀಡಿಯೋ ನೋಡೋಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತು ಬನ್ನಿ ರಿಕ್ವೆಸ್ಟ್ ಫುಡ್ ರೆಡಿ ಕೊಡೋಕೆ ಹೋಗ್ಬೇಡಿ. ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇವಾಗ ರಿಕ್ವೆಸ್ಟ್ ಮಾಡ್ಕೊಂಡೇ ತೊಗೊಂಬಂದಿರೋದು ಆಟೋಮೆಟಿಕ್ ರೆಡಿ ಕೊಡಬೇಡಿ ಅಂತ. ದಯವಿಟ್ಟು ಪ್ರತಿ ರೈಡರ್ಸು ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ರೆಡಿ ಬಂದ್ರು ಸರ್ ದಯವಿಟ್ಟು ರೆಡಿ ಕೊಡಬೇಡಿ ಸರ್, ನಮಗೆ ಇದನ್ನು ಬರುತ್ತೆ, ವೇಟಿಂಗ್ ಚಾರ್ಜಸ್ ಬರುತ್ತೆ ಅಂತ ಹೇಳಿ ರಿಕ್ವೆಸ್ಟಿಂದ ಹೇಳಿ. ಅವ್ರಿಗೆ ಕೇಳ್ಕೊತಾರೆ ಅವರು, ಓಕೆ ಸರ್ ನೆಕ್ಸ್ಟ್ ಟೈಮ್ ಅಂತ. ಸುಮ್ಮನೆ ಜಗಳಾಡ್ಕೊ ಕೂತ್ಕೊಂಡ್ರೆ ವೇಸ್ಟ್ ಅದು. ಯಾವ ರೆಸ್ಟೋರೆಂಟಲ್ಲಿ ಜಗಳಾಡೋಕೆ ಹೋಗ್ಬೇಡಿ, ಏನು ಮಾಡೋಕೆ ಹೋಗ್ಬೇಡಿ. ಆರಾಮಿ ಪ್ರೀತಿಯಿಂದ ಮಾತಾಡಿ. ಅವರು ಪ್ರೀತಿಯಿಂದ ಮಾತಾಡಿದ್ರೆ, ಅವ್ರು ರ್ಯಾಶಾಗಿ ಮಾತಾಡಿದ್ರೆ ಗೊತ್ತಲ್ಲ, ನೀವು ರ್ಯಾಶಾಗಿ ಮಾತಾಡಿ ಅಷ್ಟೇ. ನೀವು ಫಸ್ಟಾಗಿ ಕರೆಕ್ಟಾಗಿ ಮಾತಾಡಿ ಅವ್ರ ಸ್ಟಾಪ್ ಜೊತೆ, ಸರಿನಾ? ಎಷ್ಟು ಹೇಳ್ತಾ ಮತ್ತೆ ಸಿಗುವ. ಇವಾಗ ಪಿಕಪ್ ಮಾಡ್ಕೊಂಡು ಎಲ್ಲಿ ಬಂದಿದ್ದೀನಿ ಅಂದರೆ ಯಲಹಂಕ ಸಿಗ್ನಲ್ ಹತ್ರ ಬಂದಿದ್ದೀನಿ, ಯಲಹಂಕ ಜಕ್ಕೂರು ಸಿಗ್ನಲ್ಗೆ. ಇಲ್ಲಿಂದ ಇದಕ್ಕೆ ಹೋಗೋಣ, ಕೆಂಪಾಪುರ ಡ್ರಾಪ್ ಇರೋದು.
ಇದು ಆವಾಗಲೇ ಚೂರು ಈ ಕಡೆ ಮಳೆ ಬಂದುಬಿಟ್ಟೈತೆ ನೋಡಿ ಗೈಸ್. ಸಾಕರ್ನಗರ ಕೆಂಪಾಪುರ ಕಡೆ ಹೋಗ್ತಾ ಇದ್ದೀನಿ ನೋಡಿ, ಮಳೆ ಬಂದುಬಿಟ್ಟೈತೆ ಆವಾಗಲೇ. ಬನ್ನಿ ಇವಾಗ ಡ್ರಾಪ್ ಕೊಡೋಕೆ ಹೋಗೋಣ, ಎಷ್ಟು ರೂಪಾಯಿ ಕೊಡ್ತಾ ನೋಡೋಣ ಅದಕ್ಕೆ. ಗೈಸ್ ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ಇಲ್ಲಿ ಶ್ರೀಮಿತಿ ಲೋಲಕ್ಷ್ಮ ಚಿಕ್ಕ ಕದಂಬ. ಇದು ಪಿ ಜಿನ ಏನಂತ ಗೊತ್ತಿಲ್ಲ ನನಗೂ. CD ಎಕ್ಸೆಲ್ಯೂಸ್ ಅಂತೆ. ಎಲ್ಲಿ ಬರ್ತಾರ ಕಸ್ಟಮರ್? ಹಾಂ ಬಂದ್ರಲ್ಲ. ಎಲ್ಲಿ ಇಲ್ಲ? ಕಳ್ಳಂತರ ಕೊಡ್ಬೇಕಾಯ್ತಲ್ಲ ಫುಡ್ಡು. ಪರವಾಗಿಲ್ಲ ಬನ್ನಿ ಗೈಸ್, ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ ಇವಾಗ. ಒಂದು ನಿಮಿಷ, ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟ ನೋಡೋಣ ರೀ ಗೈಸ್. 55 ರೂಪಾಯಿ ಕೊಟ್ಟಿದ್ದ. ಬೇಗ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಇವಾಗ. ಡ್ಯೂಟಿ ಆಫ್ ಮಾಡ್ತೀನಿ. ಡ್ಯೂಟಿ ಆಫ್ ಮಾಡಿದ್ದೀನಿ ಗೈಸು. ಯಾಕಪ್ಪ ಅಂದರೆ ನಮ್ಮ ಹುಡುಗರು ಚಿಕನ್ ಮಟನ್ ಮಾಡ್ತಾರಂತೆ. ನಾನೇನೋ ಮಟನ್ ಆದರೆ ತಿನ್ನಲ್ಲ, ಅದಕ್ಕೆ ಒಂದು ಅರ್ಧ kg ಚಿಕನ್ ತೊಗೊಂಡು ಹೋಗ್ಬಿಟ್ಟು ಅಡುಗೆ ಮಾಡಿಕೊಂಡು ಅವ್ರ ಜೊತೆ ಪಾರ್ಟಿಗೆ ಸೇರೋಣ ಗೈಸ್. ಇವಾಗ ಎಷ್ಟು 11-12 ಆರ್ಡರ್ ಹೊಡೆದಿದ್ದೀನಿ. 676 ರೂಪಾಯಿ ಆಗೈತೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಗೈಸು. ಅಮೃತಹಳ್ಳಿ ಪೊಲೀಸ್ ಸ್ಟೇಷನಿಂದ ಇಲ್ಲಿಂದ ಮನೆಗೆ ಹೋಗ್ಬಿಡೋಣ. 4:22 ನಿಮಿಷ ಆಗಿದೆ. 670 ಟೈಮಿಂಗ್ಸ್ ಎಷ್ಟಪ್ಪ ಅಂತ ಆಯ್ತಂದರೆ 11 ಗಂಟೆ ಆಗಿದೆ ಗೈಸ್. ಕರೆಕ್ಟಾಗಿ 11:08 ಗೈಸ್. ಇವಾಗ ಸಂಜೆ ಬಂದುಬಿಟ್ಟು ಕೆಲಸ ಮಾಡ್ತೀನಿ. ಸಂಜೆ ಪೀಕ್ ಅವರ್ಸು. ಟಾಟಾ ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.